ಡಿನ್ನರ್ ಪಾಲಿಟಿಕ್ಸ್ ಕೆಪಿಸಿಸಿ ಅಧ್ಯಕ್ಷಗಿರಿ ಟೆನ್ಷನ್ ಜೊತೆಗೆ ಈಗ ಕ್ಯಾಬಿನೆಟ್ ಟೆನ್ಷನ್ ಕೂಡ ಶುರುವಾಗಿದೆ. ನೋಡಿ, ಸಿಎಂ ಬದಲಾವಣೆಯ ವಿಚಾರ ಒಂದಷ್ಟು ದಿನ ಚರ್ಚೆಗಳಾಯಿತು. ಅದಾದ್ಮೇಲೆ ಡಿನ್ನರ್ ಪಾಲಿಟಿಕ್ಸ್, ಈಗ ಕೆಪಿಸಿಸಿ ಅಧ್ಯಕ್ಷಗಿರಿ ಟೆನ್ಷನ್ನು, ಅದೆಲ್ಲದರ ನಡುವೆ ಕ್ಯಾಬಿನೆಟ್ ಟೆನ್ಷನ್ ಬೇರೆ ಶುರುವಾಗ್ಬಿಟ್ಟಿದೆ. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಅನ್ಕೊಂಡಿದ್ರು, ಆದ್ರೆ ಈಗ ನಿರಾಸೆ. ಕಾಂಗ್ರೆಸ್ ಪಡೆಯಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಫೈಟು, ಬಜೆಟ್ ಅಧಿವೇಶನದ ಒಳಗಡೆ ಸಂಪುಟ ಸೇರ್ಪಡೆ, ಆಸೆಯಲ್ಲಿದ್ದಂಥವರಿಗೆ ಈಗ ನಿರಾಸೆಯಾಗಿದೆ. ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆಯಾಗಬೇಕು ಅನ್ಕೊಂಡಿದ್ದವರಿಗೆ ನಿರಾಸೆ. ಈಗಾಗಲೇ ತೆರೆಮರೆಯಲ್ಲಿ ಸಾಕಷ್ಟು ಶಾಸಕರು ಕಸರತ್ತು ಮಾಡ್ತಾ ಇದ್ರು, ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಅಂತಹ ಶಾಸಕರಿಗೆ ಈಗ ಟೆನ್ಷನ್ ಸದ್ಯಕ್ಕಂತೂ ಇಲ್ಲ. ಅಧ್ಯಕ್ಷ ಸ್ಥಾನದ ಪೈಪೋಟಿಯಿಂದ ಹಿಂದೆ ಸರಿದ್ರ ಸಚಿವಾಕಾಂಕ್ಷಿಗಳು. ನೋಡಿ, ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ವಿಚಾರಕ್ಕೆ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ನಡುವೆ ಒಂದಷ್ಟು ದಿನ ಜಟಾಪಟಿ. ಅದಾದ್ಮೇಲೆ ಡಿನ್ನರ್ ಪಾಲಿಟಿಕ್ಸು, ಅದಕ್ಕೆಲ್ಲೋ ಒಂದ್ ಕಡೆ ಹೈಕಮಾಂಡು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅದು ಸ್ವಲ್ಪ ದಿನದ ಮಟ್ಟಿಗೆ ಸೈಲೆಂಟ್ ಆಗಿದೆ. ಅದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ, ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಈ ಬಗ್ಗೆ ನಾನು ಏನು ಹೇಳಿಕೆಗಳನ್ನು ಕೊಡಲ್ಲ ಅನ್ನುವಂಥ ಹೇಳಿಕೆ. ಅದೆಲ್ಲದರ ನಡುವೆ ಈಗ ಸಂಪುಟ ಪುನರ್ರಚನೆ ಆಗುತ್ತೆ ಅಂತಿದ್ದವರಿಗೆ ನಿರಾಸೆ. ಇತ್ತೀಚೆಗೆ ಸಮಾವೇಶ, ಡಿನ್ನರ್ ಮೀಟಿಂಗ್ ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದೆಲ್ಲದರ ನಡುವೆ ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಬೇಸರ. ಸಿಎಂ ಡಿಸಿಎಂ ದೆಹಲಿಗೆ ಹೊರಟಾಗಲೆಲ್ಲ ಸಂಪುಟ ಪುನರ್ರಚನೆ ಚರ್ಚೆ. ಹೀಗಾಗಿ ಪುನರ್ರಚನೆಯಲ್ಲಿ ಸೇರ್ಪಡೆ ಆಗಲ್ಲ ಎಂಬುವ ಅನುಮಾನ. ರೇಸ್ನಲ್ಲಿರುವಂತಹ ಹಲವು ಸಚಿವಾಕಾಂಕ್ಷಿಗಳಿಗೆ ಟೆನ್ಷನ್ ಶುರುವಾಗಿದೆ. ಲಕ್ಷ್ಮಣ್ ಸವದಿಯರಿದ್ದಾರೆ ರೇಸಲ್ಲಿ. ಲಕ್ಷ್ಮಣ್ ಸವದಿ ಅವರು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ, ಬಿ.ಕೆ. ಹರಿಪ್ರಸಾದ್ ಅವರು, ತನ್ವೀರ್ ಸೇಠು, ಹಾಗೆ ಶಾಸಕ ಶಿವಲಿಂಗೇಗೌಡ, ಸ್ಪೀಕರ್ ಯು.ಟಿ. ಖಾದರ್ ಅವರು ಕೂಡ ಇದ್ದಾರೆ. ಕೋನರೆಡ್ಡಿ ಸೇರಿದಂತೆ ಹಲವರು ರೇಸ್ನಲ್ಲಿದ್ದಾರೆ. ಈಗ ಅವರೆಲ್ಲರಿಗೂ ಕೂಡ ನಿರಾಸೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಕಾಂಗ್ರೆಸ್ನಲ್ಲಿ ಒಂದಾದ ಮೇಲೊಂದರಂತೆ ಟೆನ್ಷನ್ಗಳು. ಒಂದು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದಾದಮೇಲೆ ಡಿನ್ನರ್ ಪಾಲಿಟಿಕ್ಸು, ಅದಾದಮೇಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಈಗ ಸಂಪುಟ ಪುನರ್ರಚನೆ ವಿಚಾರ. ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ರು, ಶಾಸಕರು ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತು ನಡೆಸ್ತಾ ಇದ್ರು. ಆದರೆ ಸದ್ಯಕ್ಕಂತೂ ಇಲ್ಲ ಅನ್ನೋದ್ರ ಬಗ್ಗೆ ಅಪ್ಡೇಟ್ ರೂಪೇಶ್. ಪೂರ್ಣಿಮಾ, ಕಾಂಗ್ರೆಸ್ನಲ್ಲಿ ಮೊದಲು ಸಚಿವ ಸಂಪುಟದ ಗಲಾಟೆ ದೊಡ್ಡ ಮಟ್ಟಕ್ಕಿತ್ತು. ಸಚಿವ ಸಂಪುಟ ಸ್ಥಾನ ಸಿಗ್ಲೇಬೇಕು ಅಂತೇಳಿ ಒಂದಿಷ್ಟು ಜನ ಪ್ರಯತ್ನವನ್ನ ಪಡ್ತಾ ಇದ್ರು. ಆದ್ರೆ ಇದೀಗ ಎಲ್ಲರಿಗೂ ಕೂಡ ಒಂದಿಷ್ಟು ತಣ್ಣೀರು ಎದ್ದಂತೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಆಗ್ತಾ ಇದೆ, ಸಿಎಂ ಬದಲಾವಣೆ ಚರ್ಚೆ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚು ಸಿಎಂ ಬದಲಾವಣೆ ಚರ್ಚೆ ದೊಡ್ಡ ಮಟ್ಟಕ್ಕೆ ಆಗ್ತಿರೋದ್ರಿಂದ ಸದ್ಯಕ್ಕೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದ್ರೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಈ ವೇಳೆಗೆ, ಯಾಕಂತ ಹೇಳಿದ್ರೆ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಒಂದು ಸಂಕ್ರಾಂತಿ ವೇಳೆಗೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಿತ್ತು. ಹೀಗಾಗಿ ದೆಹಲಿಯಲ್ಲೂ ಕೂಡ ಹೋಗಿ 1 ಡಿಸಿಷನ್ ಆಕಾಂಕ್ಷಿಗಳು, ಸಚಿವ ಸಂಪುಟ ಆಕಾಂಕ್ಷಿಗಳೆಲ್ಲರೂ ಕೂಡ ಒತ್ತಾಯವನ್ನು ಹಾಕಿ ಹೈಕಮಾಂಡ್ಗೆ ನಮಗೆ ಸಚಿವ ಸಂಪುಟ ಕೊಡಬೇಕು ಅಂತ ಒತ್ತಾಯವನ್ನು ಹಾಕಿದ್ರು. ಇದರಲ್ಲಿ ಪ್ರಮುಖವಾಗಿ ಯು.ಟಿ. ಖಾದರ್ ಅವರು ಭರವಸೆಯನ್ನು ಕೊಡಲಾಗಿತ್ತು. ಅವರು ಇದನ್ನ ಅಂದ್ರೆ ಇಲ್ಲಿಗ ಸಭಾಪತಿ ಸ್ಥಾನವನ್ನು ಒಪ್ಕೊಳ್ಳಿಕ್ಕೂ ಕೂಡ, ಸಭಾಧ್ಯಕ್ಷ ಸ್ಥಾನವನ್ನು ಒಪ್ಕೊಳ್ಳಿಕ್ಕೂ ಕೂಡ ಕಾರಣಗಳಿತ್ತು. ಆದ ಬಳಿಕವಾಗಿ ಅವ್ರಿಗೆ ಸಚಿವರನ್ನಾಗಿ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಅದೇ ರೀತಿಯಾಗಿ ಕೋನರೆಡ್ಡಿ ಅವರು ಪಕ್ಷದ ಬರಲು ಕೂಡ ಅವರಿಗೆ ಒಂದಿಷ್ಟು ಭರವಸೆಗಳನ್ನು ಕೊಡಲಾಗಿತ್ತು. ಅದಾದ ಬಳಿಕ ಬಿ.ಕೆ. ಹರಿಪ್ರಸಾದ್ ಅವರು ಹಿರಿಯರಿದ್ದಾರೆ, ಹೀಗಾಗಿ ಅವರಿಗೆ ಮಣೆ ಹಾಕುವಂತ ಸಾಧ್ಯತೆಗಳಿತ್ತು. ಅದಾದ ಬಳಿಕವಾಗಿ ಮತ್ತೊಂದಿಷ್ಟು ಜನ ಕೂಡ ಆಕಾಂಕ್ಷಿಗಳು ಹೆಚ್ಚು ಸಂಖ್ಯೆಯಲ್ಲಿದ್ರು. ಆದ್ರೆ ಈಗ ಕಾಂಗ್ರೆಸ್ ನಲ್ಲಿ ಇರತಕ್ಕಂಥ ಬೆಳವಣಿಗೆಗಳು, ಡೆವಲಪ್ಮೆಂಟ್ಗಳು ಎಲ್ಲವನ್ನೂ ಕೂಡ ನೋಡಿದ್ರೆ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಇರತಕ್ಕಂಥ ಒಂದಿಷ್ಟು ಬಂಡಾಯಗಳು, ಭಿನ್ನ ಮತಗಳು ಎಲ್ಲವನ್ನೂ ಕೂಡ ನಿಭಾಯಿಸೋದೇ ಈಗ ಕಷ್ಟ ಅಂತೇಳಿ ಆಗಿದೆ. ಹೀಗಾಗಿ ಈಗ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ 1-2-3 ತಿಂಗಳು ಮುಂದಕ್ಕೆ ಹೋಗ್ಬೋದು. ಸದ್ಯಕ್ಕೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ, ಅದೇ ರೀತಿಯಾಗಿ ಸಿಎಂ ಬದಲಾವಣೆ ವಿಚಾರ, ಹಾಗೆ ಒಂದಿಷ್ಟು ಸಮಾವೇಶಗಳು, ಕಾರ್ಯಕ್ರಮಗಳು ಎಲ್ಲವೂ ಕೂಡ ಮುಗಿಸ್ಕೊಳ್ಳೋಣ, ಮುಂದೆ ಚಿಂತನೆ ಮಾಡೋಣ ಅಂತ ಹೇಳಿ ಹೈಕಮಾಂಡ್ ನಿರ್ದೇಶನ ಕಾಣ್ತಾ ಇದೆ. ಹೀಗಾಗಿ ಸಚಿವ ಸಂಪುಟ ಆಕಾಂಕ್ಷಿಗಳೆಲ್ಲರಿಗೂ ಕೂಡ ಒಂದ್ ರೀತಿ ಟೆನ್ಷನ್ ಮತ್ತೆ ಒಂದಿಷ್ಟು ನಿರಾಸೆ ಅಂತ ಹೇಳ್ಬಹುದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.